ಅಧ್ಯಕ್ಷರು ಹೇಳಿದ ಅವರು 3 ಗಂಟೆಗೆ ಸೇರಿ ಮಾಡೋಣ ಸರ್. ಯಾವುದಕ್ಕೆ ಕೃಷ್ಣಮೂರ್ತಿ ಅವ್ರಿಗೆ ಮಂತ್ರಿ ಸ್ಥಾನ ಕೊಟ್ಟೇ ಕೊಡಬೇಕು. ಇದು 2ನೇ ಸಲ ನಾವು ಕರಿತಿರೋದು. ಮಂತ್ರಿ ಸ್ಥಾನ ಕೊಟ್ಟೇ ಕೊಡಬೇಕಂತ ನಾವು ಹೋದ ಸಲನೂ ಕಳೆದ ಸಲನೂ ಹೇಳಿದ್ರು, ಈ ಸಲನೂ ಅದೇ ಹೇಳ್ತೀವಿ. ಯಾಕಂದರೆ ಅವ್ರು ಬಂದಮೇಲೆ 500 ಕೋಟಿದು ಅಭಿವೃದ್ಧಿ ಕಾರ್ಯ ನಡೀತಾ ಇರ್ತಾರೆ. ಮತ್ತು ಅವರು ಎಲ್ಲ ಜನಕ್ಕೂ ಸ್ಪಂದಿಸಿ ಪ್ರತಿಯೊಂದು ಸಮುದಾಯಕ್ಕೂ ಅನುದಾನಗಳನ್ನ ಎಳವ ಜನಕ್ಕಾಗಲಿ, ಒಂದು ಚಿಕ್ಕ ಕೋಮೆ ಆಗಲಿ ದೊಡ್ಡ ಕೋಮೆ ಆಗಲಿ ಎಲ್ಲ ಜನಕ್ಕೂ ಈ ಸಲ ತಲುಪಂಗೆ ಮಾಡೋಣ. ಮತ್ತು ಅವರು ಒಂದು ಒಳ್ಳೆ ಕುಟುಂಬದಿಂದ ಬಂದಿರೋರು, ಒಳ್ಳೆ ರಾಜಕಾರಣಿ ಮಗನು. ಅವ್ರ ತಂದೆ ಬಿ ಆರ್ ರಾಜಯ್ಯನವರು ಒಂದು ಸಲ ಕೇಂದ್ರ ಮಂತ್ರಿಗಳಾಗಿದ್ದರು, ಮತ್ತು ಒಂದು ಸಲ ರಾಜ್ಯ ಮಂತ್ರಿಗಳಾಗಿರ್ತಾರೆ, ಮತ್ತು ಒಂದು ಸಲ ಗವರ್ನರ್ ಆಗಿರ್ತಾರೆ, ಕೇರಳ ಗವರ್ನರ್ ಆಗಿರ್ತಾರೆ, ಮತ್ತು 2 ಸಲ ಗವರ್ನರ್ ಆಗಿರ್ತಾರೆ. ಅಂಥವ್ರ ಮಗನಿಗೆ ಅದು ಒಳ್ಳೆ ಕುಟುಂಬದಿಂದ ಬಂದಿರೋರು ಅಂಥವ್ರು ಕೊಡೋದ್ರಿಂದ ನಮ್ಮ ತಾಲೂಕಿಗೆ ಒಳ್ಳೆ ಹೆಸರು ಬರ್ತದೆ. ಮತ್ತು ಅವ್ರಿಗೆ ಎಲ್ಲ ಜನದ ಹತ್ರ ಎಲ್ಲ ಜನ ಚಿಕ್ಕ ಜನನಾಗಲಿ ಅದು ದೊಡ್ಡ ಜನಾಂಗನಾಗಲಿ ಸ್ಪಂದಿಸ್ಕೊಂಡು ಹೋಯ್ತವ್ರೆ, ಕೆಲಸ ಮಾಡ್ತವ್ರೆ. ಇದರಿಂದ ಅವ್ರಿಗೆ ಮಂತ್ರಿ ಸ್ಥಾನ ಖಂಡಿತ ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡಿ ಕೊಟ್ಟೇ ಕೊಡಬೇಕಂತ ನಮ್ಮ ಕ್ಷೇಮಾಭಿವೃದ್ಧಿ ಸಂಘದಿಂದ ಇದೊಂದು ನಾವು ಖಂಡಿತ ಕೊಟ್ಟೇ ಕೊಡಬೇಕಂತ ಕೇಳ್ಕೊತೀವಿ. ಮತ್ತು ಎಲ್ಲ ಪಾಸ್ಟ್ಗಳು ಜನಾಂಗ ಮುಖಾಂತರ ಕೇಳ್ತೀವಿ. ನಮ್ಮ ಒಕ್ಕೂಟದಿಂದ ಕ್ಷೇಮಾಭಿವೃದ್ಧಿ ಒಕ್ಕೂಟದಿಂದ ನಾವು ಇದು ಕೇಳ್ತೀವಿ, ದಯವಿಟ್ಟು ಕೊಡಬೇಕು ಅಂದ್ಬಿಟ್ಟು ನಾವು ಸರ್ಕಾರ ಇದಕ್ಕೆ ಯಾರು ಸಂಬಂಧಪಡ್ತಾರೆ ರಾಜ್ಯಾಧ್ಯಕ್ಷರು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು, ಮಲ್ಲಿಕಾರ್ಜುನ ಖರ್ಗೆ ಇವರೆಲ್ಲ ಸೇರಿ ಕೊಟ್ಟೇ ಕೊಡಬೇಕಂತ ಈ ಸಂದರ್ಭ ತಾಲೂಕು ಕೊಳ್ಳೇಗಾಲ ತಾಲೂಕು ಕನಿಷ್ಠ ಕ್ಷೇಮಾಭಿವೃದ್ಧಿ ಒಕ್ಕೂಟದ ವತಿಯಿಂದ ವಿಶೇಷವಾಗಿ ಈಗಾಗಲೇ ನಮ್ಮ ಒಂದು ಕ್ಷೇತ್ರದಲ್ಲಿ ಶಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಿರುವಂಥ ಸನ್ಮಾನ್ಯ AR ಕೃಷ್ಣಮೂರ್ತಿ ಸರ್ ಅವರು ಕಳೆದಂಥ 3 ವರ್ಷಗಳಿಂದ ಉತ್ತಮವಾದ ರೀತಿಯಲ್ಲಿ ಎಲ್ಲ ಸಮುದಾಯಗಳು, ವಿಶೇಷವಾಗಿ ನಮ್ಮ ಕ್ರೈಸ್ತ ಸಮುದಾಯಕ್ಕೆ ನಮ್ಮ ಸಭೆಗಳಿಗೆ ಅವರು ಭೇಟಿ ಕೊಟ್ಟು ನಮ್ಮ ಜನಾಂಗಕ್ಕೆ ಅನೇಕ ಒಂದು ಕಾರ್ಯಗಳನ್ನು ನಡೆಸಿಕೊಟ್ಟಿರ್ತಾರೆ. ಇಡೀ ಕೊಳ್ಳೇಗಾಲ ತಾಲೂಕು ಅವರ ಕ್ಷೇತ್ರದ ಎಲ್ಲ ಕಡೆ ಅವರು ಪ್ರತಿಯೊಬ್ಬರ ಒಂದು ಸಭೆಗಳಿಗೆ ಹೋಗಿ ಅವರು ಸ್ಪಂದಿಸ್ತಾ ಇದ್ದಾರೆ. ಹೀಗಾಗಿ ನಾವು ಎಲ್ಲ ಸಭಾಪಾಲಕರಾಗಿ ಮಾತ್ರವಲ್ಲದೆ ಕ್ರೈಸ್ತ ಸಮುದಾಯದ ನಾಯಕರಾಗಿ ಮುಖ್ಯವಾಗಿ ನಮ್ಮ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೇವೆ. ಅದಕ್ಕೆ ಸಂಬಂಧಪಟ್ಟಂಥ ನಮ್ಮ ಈ ಒಂದು ಸರ್ಕಾರದ ಮುಖ್ಯಸ್ಥರುಗಳು ಯಾರ್ಯಾರಿದ್ದಾರೋ ಅವರೆಲ್ಲರೂ ಸಹ ವಿಶೇಷವಾಗಿ ನಮ್ಮ ಶಾಸಕರಿಗೆ ಒಂದು ಮಂತ್ರಿ ಪದವಿಯನ್ನು ಕೊಟ್ಟು ಇನ್ನೂ ಹೆಚ್ಚಿನ ಕರ್ನಾಟಕದ ಎಲ್ಲ ಕ್ಷೇತ್ರಗಳಲ್ಲಿ ಅವರು ಸೇವೆ ಮಾಡುವಂಥ ಒಂದು ಅವಕಾಶವನ್ನು ಕೊಡಬೇಕು. ಈಗಾಗಲೇ ನಮ್ಮ ಅಧ್ಯಕ್ಷ ತಿಳಿಸಿದಾಗೆ ಅವರ ತಂದೆಯವರು ಸಹ ಒಳ್ಳೆಯ ಒಂದು ರಾಜಕಾರಣಿಯಾಗಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಅವರ ಹೆಸರನ್ನು ಪಡೆದಂಥವ್ರು. ಹೀಗಾಗಿ ಇವರು ಸಹ ಅದೇ ರೀತಿಯಲ್ಲಿ ಅದಕ್ಕಿಂತಲೂ ಉನ್ನತವಾದ ರೀತಿಯಲ್ಲಿ ಅವರು ಸೇವೆ ಮಾಡಲಿಕ್ಕೆ ಅವರು ಖಂಡಿತ ಒಂದು ಅವಕಾಶ ಕೊಡಬೇಕು. ಮಾತ್ರವಲ್ಲದೆ ಅವರು ಒಳ್ಳೆ ವಿದ್ಯಾವಂತರು, ಹೆಚ್ಚಿನ ಒಂದು ವಿದ್ಯಾಭ್ಯಾಸ ಮಾಡಿರುವಂಥವರು, ವೈಜ್ಞಾನಿಕ ಒಂದು ಆಲೋಚನೆ ಉಳ್ಳಂಥವ್ರು. ಹೀಗಾಗಿ ಅಂಥ ಒಂದು ವ್ಯಕ್ತಿಗೆ ಒಳ್ಳೆಯ ಒಂದು ಸಚಿವ ಸ್ಥಾನವನ್ನು ಕೊಟ್ಟು ಅವರಿಗೆ ಅವಕಾಶ ಮಾಡಿಕೊಡ್ಬೇಕಾದ್ರೆ ಪ್ರೀತಿಪೂರ್ವಕವಾಗಿ ಇರ್ತಾರೆ. ಕೊಳ್ಳೇಗಾಲದ ಮಾಧ್ಯಮ ಮಿತ್ರರಿಗೆ ನಮ್ಮ ಗೌರವ ಅಧ್ಯಕ್ಷರು ಮತ್ತು ಮಾಸ್ಟರ್ ಮಾತಾಡಿದ್ದಾರೆ. ನಮ್ಮೆಲ್ಲರಿಗೆ ಗೊತ್ತಿದ್ದ ಹಾಗೆ ನಮ್ಮ ಚಾಮರಾಜನಗರ ಜಿಲ್ಲೆ ಜನಪದದ ಒಂದು ಒಳ್ಳೆಯ ನಾಡು ಮತ್ತು ಅನೇಕ ಪ್ರವಾಸ ಸ್ಥಳವಾಗಿರುತ್ತದೆ. ಹಾಗಾಗಿ ನಮ್ಮ ಚಾಮರಾಜನಗರ ಜಿಲ್ಲೆ ಒಂದು ಮೌಢ್ಯ ಇತ್ತು. ಅದನ್ನು ಮಾನ್ಯ ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಅದನ್ನು ಎಷ್ಟೋ ಬಾರಿ ನಮ್ಮ ಚಾಮರಾಜನಗರ ಜಿಲ್ಲೆಗೆ ಬಂದು ಆ ಮೌಢ್ಯವನ್ನು ಹೋಗಲಾಡಿಸಿ ಈ ಒಂದು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಗೆದ್ದಿರುವಂಥ ಶಾಸಕರುಗಳ ಕೊಡುಗೆ ಕೂಡ ಬಹಳ ಪ್ರಾಮುಖ್ಯ. ಅದೇ ರೀತಿಯಾಗಿ ನಮ್ಮ ಕೊಳ್ಳೇಗಾಲ ಕ್ಷೇತ್ರದ ಜನಪ್ರಿಯ ಶಾಸಕರಿಂದ ಗೆದ್ದಿದ್ದಾರೆ. ಎಲ್ಲ ಜನಾಂಗದವರಿಗೂ ಕೂಡ ಅತಿ ಪ್ರಿಯರು. ಹಾಗಾಗಿ ಮುಂದೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಸಂಪುಟ ಒಂದು ಕ್ಷೇತ್ರದಲ್ಲಿ ನಮ್ಮ ಮಾನ್ಯ ಶಾಸಕರಾದಂಥ AR ಕೃಷ್ಣಮೂರ್ತಿ ಅವರಿಗೆ ಒಂದು ಸಚಿವ ಸ್ಥಾನವನ್ನು ಕೊಡಬೇಕೆಂಬುದಾಗಿ ನಮ್ಮ ಕೊಳ್ಳೇಗಾಲ ಕ್ರೈಸ್ತ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದಲೂ ಸಾಮಾನ್ಯ ನಮ್ಮ ಕೊಳ್ಳೇಗಾಲ ಮಾತ್ರವಲ್ಲ ಚಾಮರಾಜನಗರ ಜಿಲ್ಲೆಯಲ್ಲಿ ಅನೇಕ ಕ್ರೈಸ್ತ ಸಭೆಗಳಿದೆ. ಆ ಸಭೆಗೆ ಸಂಬಂಧಪಟ್ಟಂಥ ಅದರಲ್ಲಿ ನಮ್ಮ ಪಟ್ಟಣದಲ್ಲಿ ಕೊಳ್ಳೇಗಾಲ ಪಟ್ಟಣದಲ್ಲಿ ಸುಮಾರು 10ಕ್ಕಿಂತಲೂ ಹೆಚ್ಚು
ನಮ್ಮ ಚರ್ಚ್ಗಳಿದೆ, ಅಲ್ಲಿನ ಎಲ್ಲ ಸಭಾಪಾಲಕರ ಪರವಾಗಿ ಹಾಗೂ ನಮ್ಮ ಎಲ್ಲ ಒಕ್ಕೂಟದ ಪದಾಧಿಕಾರಿಗಳ ಪರವಾಗಿ ಸಭಾಪಾಲಕನಾಗಿ ನಾನು ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಬರುವಂಥ ಎಲ್ಲ ತಾಲೂಕುಗಳಿಗೂ ಅಭಿವೃದ್ಧಿ ಆಗಬೇಕು, ಅದರಲ್ಲಿ ಕೂಡ ನಮ್ಮ ಕೊಳ್ಳೇಗಾಲ ತಾಲೂಕು ಕೂಡ ಅಭಿವೃದ್ಧಿ ಆಗಬೇಕು ಅಂತೇಳಿ ನಾನು ಈ ಮೂಲಕವಾಗಿ ಪ್ರೀತಿಪೂರ್ವಕವಾಗಿ ಸಂಬಂಧಪಟ್ಟಂಥ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಏನು ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಅಧಿಕಾರಿಗಳಿಗೆ ನಾನು ಈ ಮೂಲಕವಾಗಿ ಪ್ರೀತಿಪೂರ್ವಕವಾಗಿ ಮನವಿ ಮಾಡಿಕೊಳ್ತೀನಿ. ಖಂಡಿತವಾಗಿ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟರೆ ಅವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ಮಾಡ್ತಾರೆ ಅನ್ನುವಂಥ ನಂಬಿಕೆ ನಮಗಿದೆ.